Hello students, welcome to my channel English with GB sir. My name is Mosaradappa. I'm a teacher in English. Today let us study about some more preposition. Preposition like after, before and during. After, before and during. After means ಅನಂತರ, ನಂತರ. ಬಿಫೋರ್ ಮುನ್ನ ಅಥವಾ ಮುಂಚೆ. ಡ್ಯೂರಿಂಗ್ ಅವಧಿಯಲ್ಲಿ, ಆ ಸಮಯದಲ್ಲಿ, ಆ ಅವಧಿಯಲ್ಲಿ ಅನ್ನೋ ಅರ್ಥ ಕೊಡುತ್ತೆ. ಲೆಟ್ಸ್ ಸಿ ಒನ್ ಬೈ ಒನ್. ದೇ ವೆಂಟ್ ಹೋಮ್ ಡ್ಯಾಶ್ ಪ್ಲೇಯಿಂಗ್. ಅವರು ಆಟ ಆದಮೇಲೆ ಮನೆಗೆ ಹೋದ್ರು. ಆದಮೇಲೆ ಏನಕ್ಕೆ ಆಫ್ಟರ್ ಅಲ್ಲ, ಅವರು ಆಟವಾಡಿದ ಮೇಲೆ ಮನೆಗೆ ಹೋದ್ರು. ಆಫ್ಟರ್ ಪ್ಲೇಯಿಂಗ್ ದ ಗೇಮ್ಸ್ ದೇ ವೆಂಟ್ ಹೋಮ್. ಆಫ್ಟರ್. ನೆಕ್ಸ್ಟ್, ಐ ಗಾಟ್ ಸಿಕ್ ಡ್ಯಾಶ್ ಈಟಿಂಗ್ ಟೂ ಮಚ್ ಕೇಕ್. ತುಂಬ ಕೇಕ್ ತಿಂದು ನನಗೆ ಹುಷಾರು ತಪ್ಪಿತು, ನಾನು ಕಾಯಿಲೆ ಬಿದ್ದೆ. ಇದು ಕೂಡ ಆಫ್ಟರ್. ನಾನು ಹೆಚ್ಚಿಗೆ ಕೇಕ್ ತಿಂದಕ್ಕೆ ನನಗೆ ಆರೋಗ್ಯ ಕೆಟ್ಟಿತು. ಐ ಗಾಟ್ ಸಿಕ್ ಆಫ್ಟರ್ ಈಟಿಂಗ್ ಟೂ ಮಚ್ ಕೇಕ್. ನೆಕ್ಸ್ಟ್, ಐ ಆಮ್ ಫೀಲಿಂಗ್ ಬೆಟರ್ ಡ್ಯಾಶ್ ಗೆಟಿಂಗ್ ಎನಫ್ ಸ್ಲೀಪ್. ನಾನು ಸಾಕಷ್ಟು ನಿದ್ದೆ ಮಾಡಿದ ಮೇಲೆ ನನಗೆ ಆರಾಮ ಅನ್ನಿಸ್ತು. ನಿದ್ದೆ ಮಾಡಿದ ಮೇಲೆ, ಮೇಲದಕ್ಕೇನು ಮತ್ತೆ ಆಫ್ಟರ್. ಆಫ್ಟರ್ ಗೆಟಿಂಗ್ ಎನಫ್ ಸ್ಲೀಪ್. ನೆಕ್ಸ್ಟ್, ಐ ಬ್ರಷ್ ಮೈ ಟೀತ್ ಡ್ಯಾಶ್ ಗೋಯಿಂಗ್ ಟು ಬೆಡ್. ನಾನು ಮಲಗಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಹೋಗೋಕೆ ಮೊದಲು ಹಲ್ಲುಗಳನ್ನು ಬ್ರಷ್ ಮಾಡ್ತೇನೆ. ಮೊದಲು ಅನ್ನೋದಕ್ಕೇನು ಮುಂಚೆ, ಮೊದಲು ಅನ್ನೋಕ್ಕೆ ಬಿಫೋರ್. ಐ ಬ್ರಷ್ ಮೈ ಟೀತ್ ಬಿಫೋರ್ ಗೋಯಿಂಗ್ ಟು ಬೆಡ್. ನೆಕ್ಸ್ಟ್, ಐ ಡೂ ಮೈ ಹೋಮ್ವರ್ಕ್ ಡ್ಯಾಶ್ ಐ ಗೋ ಥ್ರೂ ದ ಲೆಸನ್ಸ್. ನಾನು ಪಾಠಗಳನ್ನು ಓದೋಕೆ ಮೊದಲು ಹೋಮ್ವರ್ಕನ್ನು ಮೊದಲು ಮಾಡಿ ಮುಗಿಸ್ತೇನೆ. ಮೊದಲು ಅನ್ನೋದಕ್ಕೆ ಬಿಫೋರ್. ಆಮೇಲೆ, ಡೂ ಯು ವಾಚ್ ಟಿ ವಿ ಡ್ಯಾಶ್ ಯುವರ್ ಮೀಲ್ಸ್. ನೀನು ಊಟ ಮಾಡ್ತಾ ಇರುವಾಗ ಟಿ ವಿ ವಾಚ್ ಮಾಡ್ತೀಯಾ ಅಂತ. ಊಟ ಮಾಡ್ತಾ ಇರುವ ಸಮಯದಲ್ಲಿ ಅನ್ನೋದಕ್ಕೆ ಡ್ಯೂರಿಂಗ್. ಸೊ ಕೆಲವರು ಊಟ ಮಾಡುವಾಗ ಟಿ ವಿ ನೋಡ್ತಾರೆ ಅಥವಾ ಮೊಬೈಲ್ನ ಬ್ರೌಸ್ ಮಾಡ್ತಾ ಇರ್ತಾರೆ ಜೊತೆಗೆ. ಮಕ್ಕಳು ಜಾಸ್ತಿ ಮೊಬೈಲನ್ನು ನೋಡ್ತಾ ಇರ್ತಾರೆ. ನಾವು ಮೊಬೈಲ್ ಕೊಡದೇ ಇರೋ ಊಟನೇ ಮಾಡೋದಿಲ್ಲ. ಅಂದರೆ ಡ್ಯೂರಿಂಗ್, ಆ ಅವಧಿನಲ್ಲಿ ಡ್ಯೂರಿಂಗ್, ಆ ಸಮಯದಲ್ಲಿ ನೀನು ಊಟ ಮಾಡುವಾಗ ನೀನು ಟಿ ವಿ ನೋಡ್ತೀಯಾ. ನೆಕ್ಸ್ಟ್, ಹಿ ಫೆಲ್ ಅಸ್ಲೀಪ್ ಡ್ಯಾಶ್ ಹಿಂದಿ ಕ್ಲಾಸ್. ಹಿಂದಿ ಕ್ಲಾಸ್ ನಡೀತಿರುವಾಗ ಅವನು ಇದ್ದಕ್ಕಿದ್ದಾಗೆ ನಿದ್ದೆ ಹೋದ. ಕ್ಲಾಸ್ ನಡೀತಾ ಇರೋವಂಗೆ ಡ್ಯೂರಿಂಗ್, ಅವಧಿನಲ್ಲಿ, ಆ ಪೀರಿಯಡಲ್ಲಿ. ಡ್ಯೂರಿಂಗ್ ದಟ್ ಪೀರಿಯಡ್ ಹಿ ಫೆಲ್ ಅಸ್ಲೀಪ್. ನಿದ್ದೆ ಹೋದ ಅವನಿಗೆ ನಿದ್ರೆ ಬಂತು. ಡ್ಯೂರಿಂಗ್, ಅದಕ್ಕೆ ಆ ಸಮಯ. ಹಿಂದಿ ಕ್ಲಾಸ್ ಅಂದರೆ 1 hour 45 minutes ಇರ್ತದೆ. ನೆಕ್ಸ್ಟ್, ರವಿ ವೆಂಟ್ ಟು ಪ್ಲೇ ಡ್ಯಾಶ್ ಕಮಿಂಗ್ ಫ್ರಮ್ ಸ್ಕೂಲ್. ಶಾಲೆಯಿಂದ ಬಂದ ಮೇಲೆ ರವಿಯು ಆಟವಾಡಲು ಹೋದನು. ಬಂದ ಮೇಲೆ ಅನ್ನೋದಕ್ಕೆ ಆಫ್ಟರ್. ಆಫ್ಟರ್ ಕಮಿಂಗ್ ಫ್ರಮ್ ಸ್ಕೂಲ್ ಹಿ ವೆಂಟ್ ಟು ಪ್ಲೇ. ಶಾಲೆಯಿಂದ ಬಂದ ಮೇಲೆ, ಅನ್ನೋದಕ್ಕೆ ಆಫ್ಟರ್. ಬಂದ ನಂತರ ಅವನು ಆಟವಾಡಲು ಹೋದನು. ನೆಕ್ಸ್ಟು, ವಿ ಹ್ಯಾಡ್ ಫನ್ ಡ್ಯಾಶ್ ದ ಪಾರ್ಟಿ. ನಾವು ಪಾರ್ಟಿಗೆ ಹೋಗಿದ್ದಾಗ ತುಂಬ ತಮಾಷೆ, ಜೋಕ್ಸು ಎಲ್ಲ ನಮಗೆ ಭಾಳ ಆನಂದ ಪಟ್ಟೆವು. ದೇರ್ ವಾಸ್ ಅನ್ ಎಂಟರ್ಟೈನ್ಮೆಂಟ್. ಅಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು. ಫನ್ ಡ್ಯೂರಿಂಗ್, ಪಾರ್ಟಿ ಡ್ಯೂರಿಂಗ್, ಆ ಸಮಯದಲ್ಲಿ ಅಂತ. ಡೋಂಟ್ ಬ್ರೌಸ್ ಯುವರ್ ಫೋನ್ ಡ್ಯಾಶ್ ದ ಕ್ಲಾಸ್ ಅವರ್ಸ್. ಕ್ಲಾಸ್ ಅವರ್ಸಲ್ಲಿ ನಿನ್ನ ಮೊಬೈಲನ್ನು ನೀನು ಬ್ರೌಸ್ ಮಾಡಬೇಡ. ಮೊಬೈಲನ್ನು ಜೊತೆಗೆ ಆಟ ಆಡಬೇಡ. ಅದಕ್ಕೆ ಕ್ಲಾಸ್ ಅವರ್ಸ್ ಅಂದರೆ ಡ್ಯೂರಿಂಗ್ ದ ಕ್ಲಾಸ್ ಅವರ್ಸ್. ನೋಡೋದಲ್ಲ ಸ್ನೇಹಿತರೆ, ಹೀಗೆ ನಾವು ಈ ಒಂದು ಲೆಸನ್ಲಿ ಆಫ್ಟರ್, ಬಿಫೋರ್, ಡ್ಯೂರಿಂಗ್ ಇವು ಮೂರನ್ನು ಹೇಗೆ ಬಳಸ್ಬೋದು ವಾಕ್ಯಗಳಲ್ಲಿ, ಕರೆಕ್ಟಾಗಿ ಬಳಸೋದು ಹೇಗೆ ಅಂತ ನಾವು ಇದನ್ನು ಕಲ್ತ್ಕೊಂಡು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ನೀವುಗಳೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.